ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುವುದು ಫಿಕ್ಸ್ ಆಗಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಬಿಎಂಆರ್ಸಿಎಲ್ ಪ್ರೊ ಯಶವಂತ್ ಚೌಹಾಣ್, ಇದುವರೆಗೂ ನಮ್ಮ ಮೆಟ್ರೋಗೆ ಕೇಂದ್ರದಿಂದ ಯಾವುದೇ ನಿರ್ದೇಶನ ಬಂದಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಪರಿಷ್ಕೃತ ದರ ಪಟ್ಟಿ ಜಾರಿಯಾಗುತ್ತೆ. 5% ದರ ಏರಿಕೆ ನಾಳೆ ಬೆಳಗ್ಗೆಯಿಂದಲೇ ಜಾರಿಯಾಗಲಿದೆ. ಒಂದು ವೇಳೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಬಂದರೆ ಬಳಿಕ ದರ ಏರಿಕೆ ಕೈಬಿಡುವ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಂದ್ರೆ ಏನು ಅಂತ ಅವ್ರು ಏನ್ ಹೇಳ್ತಾರೋ ಹಂಗೆ ತಾನೇ ನಮ್ದು. ನಮ್ಗೇನು ಇಲ್ಲಪ್ಪ, ನಮ್ಗಂತೂ ಇನ್ಫಾರ್ಮೇಶನ್ ಇವಾಗ ತನಕ ಯಾವ್ದು ಬಂದಿಲ್ಲ. ಡೈರೆಕ್ಟಿವ್ಸ್ ಅಥವಾ ಆದೇಶಗಳು ಯಾವ್ದು ಬಂದಿಲ್ಲ. ಓಕೆ, ಹಾಗಾದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಇರುತ್ತೆ. ಹಾಗಾದ್ರೆ ಹೈಕ್ ಅದನ್ನ ಇರುತ್ತೆ ಅಂತ ಇವಾಗ ಹೇಳ್ತೀರಾ? ಆದೇಶ ಅವ್ರು ಹೇಳೋ ಪ್ರಕಾರ ಇಲ್ಲ ಅದ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಆಮೇಲೆ ನಾನೇನ್ ಹೇಳಿ ಅದಕ್ಕೆ? ಸರಿ ನಮ್ಮ ಪ್ರಕಾರ ನಿಮ್ಮ ಮೊದಲು ನಮ್ಗೆ ಅಷ್ಟೇಪ್ಪ ನಾನು ಹೇಳೋದು. ನಮ್ಗೆ ಇದುವರೆಗೂ ಯಾವುದೇ ಸೂಚನೆಗಳು ಅಥವಾ ಯಾವ್ದೇ ಡೈರೆಕ್ಟಿವ್ಸ್ ಬಂದಿಲ್ಲ. ಮೆಟ್ರೋ ಟಿಕೆಟ್ ದರ ಜಟಾಪಟಿಯ ಬೆನ್ನಲ್ಲೇ ಇವತ್ತು ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ಜೊತೆಗೆ ಸಂಸದ ತೇಜಸ್ವಿ ಸೂರ್ಯ ಸಂವಾದ ನಡೆಸಿದ್ದಾರೆ. ಕಪ್ಪು ಟಿ ಶರ್ಟ್ ಧರಿಸಿ ಅದರ ಮೇಲೆ ರಾಜ್ಯ ಸರ್ಕಾರ ದರ ನಿಗದಿ ಕಮಿಟಿ ಮುಂದೆ ಮಂಡಿಸಿದಂತಹ ಅಂಶಗಳನ್ನು ಬರೆಸಿಕೊಂಡು ಬಂದಿದ್ದಾರೆ. ಬಳಿಕ ಪ್ರಯಾಣಿಕರಿಂದಲೇ ಅದನ್ನು ಓದಿಸಿದ್ದಾರೆ. ಈ ವೇಳೆ ಪ್ರಯಾಣಿಕರು ದರ ಏರಿಕೆಯಿಂದಾಗಿ ಬರುವ ಸಂಬಳದ ದುಡ್ಡೆಲ್ಲವೂ ಕೂಡ ಪ್ರಯಾಣಕ್ಕೆ ಹೋಗ್ತಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬಳಿಕ ನ್ಯೂಸ್ 18ಗೆ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ಜನಸಾಮಾನ್ಯರ ಪರಿಸ್ಥಿತಿ ನಾಯಿಪಾಡಾಗಿದೆ. ಬಾಡಿಗೆ ಕಟ್ಟೋಕೆ ದುಡ್ಡು ಉಳಿಯುತ್ತಿಲ್ಲ. ಈ ಸರ್ಕಾರದಲ್ಲಿ ಹಣ ಇಲ್ಲ. ಶ್ಯಾಡೋ ಕ್ಯಾಶ್ ಸಪೋರ್ಟ್ ನಿಲ್ಲಿಸಿದ್ದಾರೆ. 4 ಗೋಡೆ ಒಳಗೆ ದರ ಹೆಚ್ಚಿಸಿ ಎನ್ನುತ್ತಾರೆ. ಬರೀ ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ಹೇಳ್ತಾರೆ. ಕೇಂದ್ರ ಸಚಿವರು ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಅದೇ ರೀತಿಯ ಸೂಚನೆಯನ್ನ ರಾಜ್ಯ ಸರ್ಕಾರ ಯಾಕೆ ಕೊಡ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ಜನಸಾಮಾನ್ಯರ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಗಾಯದ ಮೇಲೆ ಬರೆ ಹಾಕ್ತಾ ಇರೋ ಥರ ಆಗಿದೆ. ನಾಯಿಪಾಡಾಗಿದೆ. ಸಾಮಾನ್ಯ ಜನ ಯಾರು ವಿದ್ಯಾರ್ಥಿಗಳಿದ್ದಾರೆ, ಮತ್ತೊಬ್ಬರಿದ್ದಾರೆ, ಅವರಿಗೆ PGಗೆ ಅವರದ್ದು ತಿಂಗಳದ್ದು ಬಾಡಿಗೆ ಕಟ್ಟಕ್ಕೆ ದುಡ್ಡು ಉಳಿತಾ ಇಲ್ಲ. ಇವ್ರು ಖಾಲಿ ಟ್ರಂಕ್ ಆಗೋಗಿದ್ದಾರೆ. ಇವ್ರ ಹತ್ರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಇನ್ನೂ ಸಪೋರ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ದರ ಏರಿಕೆ ಮಾಡಿ ಅಂತ ಕೇಳ್ತಾರೆ. ನಾಳೆ ಬರಬೇಕಾಗಿರುವಂಥ ದರ ಏರಿಕೆಯನ್ನು ಕೂಡ ಕಡಿಮೆ ಮಾಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಅಂತ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾಕೆ ಅದನ್ನು ಕಡಿಮೆ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇಲ್ಲ. ಇನ್ನು ನಾಳೆಯಿಂದ ಮೆಟ್ರೋ ಟಿಕೆಟ್ ದರ 5% ಏರಿಕೆ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣದಲ್ಲಿ ಸೂಕ್ತ ಭದ್ರತೆ ನೀಡುವಂತೆ ನಮ್ಮ ಮೆಟ್ರೋ ಪೊಲೀಸರ ಮೊರೆ ಹೋಗಿದ್ದಾರೆ. ಮೆಟ್ರೋ ದರ ಏರಿಕೆ ವಿರುದ್ಧ ಹೆಚ್ಚುತ್ತಿರುವ ಆಕ್ರೋಶ ಹಿನ್ನೆಲೆ ಪೊಲೀಸ್ ಭದ್ರತೆಗೆ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಸಂಘ ಸಂಸ್ಥೆಗಳಿಂದ ಆಸ್ತಿ ಹಾನಿ ಸಾಧ್ಯತೆಯ ಭೀತಿ ಹಿನ್ನೆಲೆ ನಾಳೆಯಿಂದ 11ನೇ ತಾರೀಖಿನವರೆಗೆ ಭದ್ರತೆ ನೀಡುವಂತೆ ಶಂಕರಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಬಿಎಂಆರ್ಸಿಎಲ್ ಸಹಾಯಕ ಭದ್ರತಾಧಿಕಾರಿ ಪತ್ರ ಬರೆದಿದ್ದಾರೆ. ಮೆಟ್ರೋ ಟಿಕೆಟ್ ದರ ಜಟಾಪಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮೆಟ್ರೋ ದರ ಬಗ್ಗೆ ಪದೇ ಗೊಂದಲ ಆಗ್ತಾ ಇದೆ. ಕೇಂದ್ರ ರಾಜ್ಯ ಸೇರಿ ಮಾಡುವ ನಿರ್ಧಾರ ಇದು. ಈಗ ಕೇಂದ್ರ ಸರ್ಕಾರ ದರ ಏರಿಕೆಗೆ ತಡೆ ಕೊಟ್ಟಿದೆ. ಮುಂದೇನ್ ಮಾಡಬೇಕು ಅಂತ ಎರಡೂ ಕಡೆಯೂ ಚರ್ಚೆಯಾಗಿ ತೀರ್ಮಾನವಾಗುತ್ತೆ. ದರ ನಿಗದಿ ಸಮಿತಿಗೆ ಸ್ವಾಯತ್ತತೆ ಕೊಡಲಾಗಿದೆ. ಹೀಗಾಗಿ ರಾಜ್ಯ ನಿಯಂತ್ರಣ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾವಾಗಲೂ ಈ ಮೆಟ್ರೋದು ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟ್ ನೋಡಿ. MP ಅವರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅಧಿಕೃತವಾಗಿ ಇದು ಏನು ಕಮಿಟಿ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದ್ದಾರೆ. ಸೊ ಅವರು ತೀರ್ಮಾನ ಮಾಡಿರ್ತಕ್ಕಂಥ, ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡೋದು. ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಅಂತ ಗೊತ್ತಾಯಿತು. ಈಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ ಅಂತ ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಅದೇ ಅಧಿಕೃತ ಆದೇಶ ಬರಬೇಕಲ್ಲ. ಸೊ ಅದನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಧಿಕೃತವಾಗಿ ಹೇಳಿದರೆ ಇದನ್ನು ನೀವು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಮತ್ತು ಏನು ಫೈನಾನ್ಸ್ ಫಿಕ್ಸೇಷನ್ ಸಮಿತಿ ಇದೆ ಅದನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅಂತ CM ಅವರು ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನು. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ತೀರಿಸಲು ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಡ್ಡಿ ಕಟ್ಟಲು ದುಡ್ಡಿಲ್ಲ, ಅದಕ್ಕೆ ಹಣ ಒದಗಿಸಲು ಜನರಿಗೆ ಬರೆ ಹಾಕಿ ಕೇಂದ್ರದ ಮೇಲೆ ಬೊಟ್ಟು ತೋರಿಸಿದ್ದಾರೆ.
ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಂದ್ರದಿಂದ ಪತ್ರ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಕೇಂದ್ರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ರಾಜ್ಯಕ್ಕೆ ಬೇಕಾದ ಕೊಡುಗೆಗಳನ್ನು ಪಡೆದುಕೊಳ್ಳಿ, ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಆರೋಪಿಸೋದಲ್ಲ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ ಕೊಡಬೇಕಲ್ಲ ನೀವು, ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದು ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಅದಕ್ಕೆ ಅನಾವಶ್ಯಕವಾಗಿ ರಾಜ್ಯ ಸರ್ಕಾರ ಗೊಂದಲ ಕ್ರಿಯೇಟ್ ಮಾಡ್ತಾ ಇದೆ. ಕರ್ನಾಟಕದವರಿಗೆ ಬರೀ ಮೆಟ್ರೋ ಮೇಲೆ ಕಣ್ಣು ಬಿದ್ದಿದೆ ಅಂದರೆ ಮಧ್ಯಮ ವರ್ಗದವ್ರು ಎಲ್ಲಿ ಓಡಾಡಬೇಕು, ಅವ್ರ ಜೀವನದ ಬದಲಾವಣೆ ಹೆಂಗಾಗಬೇಕು? ಬೆಂಗಳೂರಿನಲ್ಲಿ ಇರೋರೆಲ್ಲ ಶ್ರೀಮಂತರಲ್ಲ, ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಏನು ಮೆಟ್ರೋ ದರ ಇದಾಗಿದೆ, ಇದು ಅನಾವಶ್ಯಕವಾಗಿ ಜನರ ಭಾವನೆಗಳನ್ನು, ನಿಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇನ್ನೊಂದನ್ನು ತೆಗೆದು ಬಿಡ್ತಾ ಇದ್ದೀರಿ. ಇದು ನಿಮ್ಗೆ ಒಳ್ಳೆಯದಲ್ಲ. ಭಾರತ ಸರ್ಕಾರ ಕೆಲವು ಸೂಚನೆಗಳನ್ನು ಯಾರು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಅವ್ರಿಗೆ ಹೇಳ್ತದೆ. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ರಾಜಕೀಯ ಪಕ್ಷಗಳ ಕೆಸರಿನ ಚಾಟ ಕೂಡ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿದ್ದು ಯಾರು ಅನ್ನೋದು ಈಗ ಪ್ರಯಾಣಿಕರ ಗೊಂದಲಕ್ಕೆ ಕಾರಣ ಆಗಿದೆ. ಟಿಕೆಟ್ ದರ ಏರಿಕೆಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೋ ಅಥವಾ ರಾಜ್ಯ ಸರ್ಕಾರದ ಪಾತ್ರವೋ ತಿಳಿಯುತ್ತಿಲ್ಲ. ಆದರೆ ಬಿಜೆಪಿ ಕಾಂಗ್ರೆಸ್ ನಾಯಕರು ಮಾತ್ರ ತಮ್ಮ ನಡುವೆಯೇ ವಾಕ್ಸಮರಕ್ಕೆ ಇಳಿದಿದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯವೇ ಕಾರಣ ಅಂತ ಬಿಜೆಪಿ ಹೇಳಿದ್ರೆ, ಇತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವೇ ಕಾರಣ ಅಂತಿದ್ದಾರೆ. ಇವರಿಬ್ಬರ ಕಿತ್ತಾಟದಿಂದ ಪ್ರಯಾಣಿಕರಿಗೆ ದರದ ಏರಿಕೆಯ ಬರೆ ಬಿದ್ದಿದೆ. ಮೆಟ್ರೋ ದರ ಏರಿಕೆ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ ಹಿನ್ನೆಲೆ ಎಕ್ಸ್ ಖಾತೆಯಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಪೋಸ್ಟ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣ ದರದ ಬಗ್ಗೆ ಬಿಜೆಪಿ ಸಂಸದ ತುರ್ತು ನಿರ್ಗಮನ ತಂತ್ರವು ಶುದ್ಧ ಬೂಟಾಟಿಕೆಯಾಗಿದೆ. ಹೆಚ್ಚಳದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಆದರೆ ಈಗ ಅವರು ಅದನ್ನು ತಾತ್ಕಾಲಿಕವಾಗಿ ಹಿಡಿದಿಟ್ಟುಕೊಳ್ಳಲು ದೆಹಲಿಗೆ ಮನವಿ ಮಾಡ್ತಿದ್ದಾರೆ. ಅವರಿಗೆ ಬೆಲೆ ನಿಗದಿಪಡಿಸುವ ಅಧಿಕಾರವಿಲ್ಲದಿದ್ದರೆ ಅದನ್ನು ವಿರಾಮಗೊಳಿಸುವ ಅಧಿಕಾರ ಅವರಿಗೆ ಇದ್ದಕ್ಕಿದ್ದಂತೆ ಹೇಗೆ ಬರುತ್ತೆ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ಹರಿಹಾಯ್ದಿದೆ. ಎರಡನೇ ಮದುವೆಯಾಗಲು ಮುಂದಾಗಿದ್ದ ಗಂಡನಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿರೋ ಘಟನೆ ತುಮಕೂರಿನ ಕುಣಿಗಲ್ನ SNL ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ಹರೀಶ್ ಪ್ರಸಾದ್ ಮಂಡ್ಯ ಮೂಲದ ಯುವತಿ ಜೊತೆ ಹಸಮಣೆ ಏರೋಕೆ ಸಿದ್ಧತೆ ನಡೆಸಿದ್ದ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಮೊದಲನೇ ಪತ್ನಿ ಮಂಟಪಕ್ಕೆ ಪೊಲೀಸರ ಜೊತೆ ಹಾಗೂ ವಕೀಲರ ಜೊತೆ ಎಂಟ್ರಿ ಕೊಟ್ಟಿದ್ದು ಮದುವೆಯನ್ನು ನಿಲ್ಲಿಸಿದ್ದಾಳೆ. ಈ ವೇಳೆ ಪ್ರಸಾದ್ ಕುಟುಂಬ ಗಲಾಟೆ ಮಾಡಿದ್ದು, ಪ್ರಸಾದ್ ಮೊದಲ ಪತ್ನಿ ಲೇಪಾಕ್ಷಿ ಹಾಗೂ ಕುಟುಂಬಸ್ಥರನ್ನ ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಹಾಸನದ ಅರಕಲಗೂಡಿನಲ್ಲಿ ಗಂಡನ ಮನೆಯವರಿಂದ ಪತ್ನಿಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. 5 ವರ್ಷದ ಹಿಂದೆ ಅರ್ಪಿತಾ ಎಂಬಾಕೆ ಶಶಿಕುಮಾರ್ನ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಕಳೆದ 1 ವರ್ಷದಿಂದ ಇಬ್ಬರ ಮಧ್ಯೆ ಜಗಳವಾಗ್ತಾ ಇತ್ತು. ಹೀಗಾಗಿ ಗಂಡ ಮನೆ ಬಿಟ್ಟು ಹೋಗಿದ್ದ. ಗಂಡನ ಮನೆಯವರು ಅರ್ಪಿತಾಗೆ ಮನೆ ನೀರಿನ ಖಾಲಿ ರೂಮ್ ನೀಡಿದ್ರು. ಈಗ ಗಂಡ ಕೈಕೊಟ್ಟ ಹಿನ್ನೆಲೆ ಮನೆ ಖಾಲಿ ಮಾಡುವಂತೆ ಗಂಡನ ಮನೆಯವರು ದಾಂಧಲೆ ಮಾಡಿದ್ದಾರೆ ಅಂತ ಅರ್ಪಿತಾ ಆರೋಪಿಸಿದ್ದಾರೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಪಾತ್ರಗಳನ್ನೆಲ್ಲ ಎಸೆದಿದ್ದಾರೆ ಅಂತ ಹೇಳಿ ಅರ್ಪಿತಾ ಆರೋಪಿಸಿದ್ದಾರೆ. ನಾನು ಬಂದಿದ್ದೆ ಸರ್ ಬೈಕಲ್ಲಿ, ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದು ಮಾಡ್ತೀವಿ ಸರ್. ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ಆಸ್ಪತ್ರೆಗೆ ಹೋಗು ಕಂಪ್ಲೇಂಟ್ ಕೊಡು ಅಂತ ಹೇಳಿಲ್ವಾ? ಯಾವನಾರು ಹೆಂಗಸ್ರು ಅಕ್ಕೂರ್ ತಾಲೂಕು ಯಾವನಾರು ಹೆಂಗಸ್ರು ಅವ್ರ. ಇನ್ನು ನ್ಯಾಯ ಕೇಳಿದ ಮಹಿಳೆಗೆ ಹಾಸನದ ಅರಕಲಗೂಡು ಠಾಣೆ ASI ದೇವರಾಜ್ ಆವಾಜ್ ಹಾಕಿರುವ ವಿಡಿಯೋ ವೈರಲ್ ಆಗಿದೆ. ಪತಿ ಮನೆಯವರು ಕಿರುಕುಳ ಕೊಡ್ತಿದ್ದಾರೆ ಅಂತ ಅರ್ಪಿತಾ ಎಂಬಾಕೆ 112 ಸಹಾಯವಾಣಿಗೆ ಕರೆ ಮಾಡಿದ್ದಾರೆ. ಈ ವೇಳೆ ಮಹಿಳೆ ಮನೆ ಬಳಿ ಬಂದಂತಹ ASI ದೇವರಾಜ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಗದರಿದ್ದಾರೆ. ಅರಕಲಗೂಡು ಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿ ಘಟನೆ ನಡೆದಿದೆ. ಸದ್ಯ ಅರ್ಪಿತಾ ಗಂಡನ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ.
ನಿವೇಶನ ಜಾಗ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಬಾಗಲಕೋಟೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ನಡೆದಿದೆ. ಒಂದು ಗುಂಪೆ ಅಳತೆಯ ನಿವೇಶನ ವಿಚಾರಕ್ಕೆ ಗಲಾಟೆ ಆಗಿದ್ದು, ಗಲಾಟೆಯಲ್ಲಿ ಮೊಹಮ್ಮದ್ ಮೌಲ್ವಿ, ನೌಶಾದ್ ಮೌಲ್ವಿ ಮೇಲೆ ಹಲ್ಲೆ ಆಗಿದ್ದು, ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲಗೂರು ಪುನರ್ವಸತಿ ಕೇಂದ್ರದಲ್ಲಿರುವಂತಹ ಜಾಗಕ್ಕೆ ಬೇಲಿ ಹಾಕಿಕೊಳ್ಳಲು ಹೋದಾಗ ಗಲಾಟೆ ಆಗಿದೆ. ಈ ವೇಳೆ ಸ್ಥಳಕ್ಕೆ ಬಂದ ಮೊಹಮ್ಮದ್ ಶಾಫೀಕ್ ಪಾರ್ಥನಹಳ್ಳಿ, ಉಸ್ಮಾನ್ ಗಣಿ ಪಾರ್ಥನಹಳ್ಳಿ, ಯಾಸ್ಮಿನ್ ಪಾರ್ಥನಹಳ್ಳಿ, ಪಾಕಿ ಹುನಾ ಪಾರ್ಥನಹಳ್ಳಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಸೈಟ್ ಒತ್ತುವರಿ ವಿಚಾರಕ್ಕೆ ಈಗ ಮೂಲ ಸೈಟ್ ಓನರ್ ಲಕ್ಷ್ಮಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿರೋ ಅವರು, ನನಗೆ 93 ವರ್ಷ, ಹಾಸನಕ್ಕೆ ಓಡಾಡೋದು ತಾಪತ್ರೆ. ಹೀಗಾಗಿ ನಾನು ದೇವರಾಜ್ಗೆ GPA ಹೋಲ್ಡರ್ ಆಗಿ ಬರ್ಕೊಟ್ಟಿದ್ದೀನಿ. ಆದರೆ ಯಶ್ ತಾಯಿ ಅಲ್ಲಿಗೆ ಯಾಕೆ ಬಂದ್ರೋ ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅವರದ್ದು ಈ ರೋಡ್ನಲ್ಲಿದೆ, ನನ್ನದು ಈ ರೋಡ್ನಲ್ಲಿದೆ. ಯಶ್ ತಾಯಿ ಯಾಕೆ ನಮ್ಮ ಸೈಟ್ ಬಳಿ ಹೋಗಿದ್ದಾರೋ ಗೊತ್ತಿಲ್ಲ ಅಂತ ಲಕ್ಷ್ಮಮ್ಮ ಅವರ ವಿಡಿಯೋ ಹೇಳಿಕೆಯನ್ನ ದೇವರಾಜು ಕಡೆಯವರು ರಿಲೀಸ್ ಮಾಡಿದ್ದಾರೆ. ಇದು ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ತಾಯಿ ಯಾಕೆ ಹೋಗ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ 15,000 ಏನೋ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದು ನಾನು. ಆಸ್ಪತ್ರೆಗೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ GPA ಬರ್ಬಿಟ್ಟಿದೆ. ಬೆಳಗಾವಿಯಲ್ಲಿ ಎಪಿಎಂಸಿ ಹಾಗೂ ಖಾಸಗಿ ಜೈ ಕಿಸಾನ್ ಮಾರ್ಕೆಟ್ ಸಂಘರ್ಷ ತಾರಕಕ್ಕೇರಿದೆ. ಸಚಿವ ಶಿವಾನಂದ ಪಾಟೀಲ್ ಮುಂದೆಗೆ ವ್ಯಾಪಾರಸ್ಥರು ವಾಗ್ವಾದ ನಡೆಸಿದ್ದಾರೆ. ಮಳಿಗೆ ಹಂಚಿಕೆ ವಿಚಾರಕ್ಕೆ ಪರಸ್ಪರ ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಈ ವೇಳೆ ಸಚಿವರು ಪೊಲೀಸರು ಗದರಿಸ್ತಾ ಇದ್ದಂತೆ ವ್ಯಾಪಾರಸ್ಥರು ಸುಮ್ಮನಾಗಿದ್ದಾರೆ. ಅನಧಿಕೃತ ಖಾಸಗಿ ಜೈ ಕಿಸಾನ್ ಮಾರಾಟವನ್ನ ಸರ್ಕಾರ ಸ್ಥಗಿತ ಮಾಡಿ ಎಪಿಎಂಸಿ ಮಾರುಕಟ್ಟೆಯಲ್ಲೇ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದಾರೆ. ಹೀಗಿದ್ರೂ ಕೂಡ ಎಪಿಎಂಸಿ ಬಿಟ್ಟು ಸಂಡೆ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಹೀಗಾಗಿ ನಮಗೆ ಒಂದೇ ಸೂರಿನಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಎಪಿಎಂಸಿ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಬೈಕ್ ಸವಾರ ಮತ್ತು ಪೊಲೀಸರ ಮಧ್ಯೆ ಗಲಾಟೆಯಾಗಿರೋ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನಡೆದಿದೆ. ಇವತ್ತು ಲಿಂಗಸಗೂರಿಗೆ ಸಿಎಂ ಡಿಸಿಎಂ ಆಗಮನ ಹಿನ್ನೆಲೆ ಪೊಲೀಸ್ ಬಂದೋಬಸ್ತ್ ಮಾಡ್ತಾ ಇದ್ರು. ಈ ವೇಳೆ ರಸ್ತೆ ಬದಿಯಲ್ಲಿ ವ್ಯಕ್ತಿಯೊಬ್ಬ ಬೈಕ್ ಅನ್ನು ನಿಲ್ಲಿಸಿದ್ದ. ಈ ವೇಳೆ ಬೈಕ್ ತೆಗೆಯೋಕೆ ಪೊಲೀಸರು ಹೇಳಿದ್ದು. ಈ ವೇಳೆ ಪೊಲೀಸರ ಜೊತೆ ಸವಾರ ವಾಗ್ವಾದ ನಡೆಸಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ವರ್ಗಾವಣೆ ಬಳಿಕವೂ ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಕಿರಿಕ್ ಮಾಡ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳ್ಳಾರಿ ಡಿಐಜಿ ಆಗಿದ್ದಂತಹ ವರ್ತಿಕಾ ಕಟಿಯಾರ್ನ ಗಲಭೆ ಬಳಿಕ ಬೇರೆಡೆ ವರ್ಗಾವಣೆ ಮಾಡಲಾಗಿತ್ತು. ಆದರೆ ವರ್ಗಾವಣೆ ಬಳಿಕವೂ ಕೆಳಹಂತದ ಅಧಿಕಾರಿಗಳಿಗೆ ಕಡತ ಮಂಡಿಸದಂತೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಳ್ಳಾರಿಯ ವಲಯ ಸಹಾಯಕ ಆಡಳಿತಾಧಿಕಾರಿಗೆ ವಾಟ್ಸ್ಆಪ್ ಕರೆ ಮಾಡಿರೋ ವರ್ತಿಕಾ ಕಟಿಯಾರ್ ಪ್ರಮುಖ ಕಡತಗಳನ್ನು ಈಗಿನ ಅಧಿಕಾರಿಗೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ನನ್ನ ವರ್ಗಾವಣೆ ವಿಚಾರ ಕೇಂದ್ರ ಆಡಳಿತಾತ್ಮಕ ನ್ಯಾಯ ಮಂಡಳಿಯಲ್ಲಿದೆ. ಕಡತಗಳನ್ನು ನೀಡಿದರೆ ಸಿಎಟಿನಲ್ಲಿ ಪ್ರತಿವಾದ ಮಾಡಲಾಗುತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಇನ್ನು ಬೆದರಿಕೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ. ತ್ಯಾಜ್ಯ ವಿಲೇವಾರಿ ಗುತ್ತಿಗೆಯಲ್ಲಿ ಭಾರಿ ಹಗರಣ ನಡೆದಿದೆ ಎನ್ನಲಾಗ್ತಾ ಇದೆ. ಆಂಧ್ರ ಮೂಲದ ಒಂದೇ ಕುಟುಂಬದ 8 ಜನರಿಗೆ ಬೆಂಗಳೂರಿನ ಕಸ ವಿಲೇವಾರಿ ಗುತ್ತಿಗೆ ನೀಡಲಾಗಿದೆ. ನಗರದ ಕಸ ವಿಲೇವಾರಿಗೆ ಹೊಸ ಮಾದರಿಯ 33 ಪ್ಯಾಕೇಜ್ ಟೆಂಡರ್ ನೀಡೋಕೆ ಜಿಬಿಎ ಹೊರಟಿದೆ. ಹೀಗಾಗಿ ಒಂದೇ ಕುಟುಂಬಕ್ಕೆ 8 ಪ್ಯಾಕೇಜ್ ಗುತ್ತಿಗೆ ನೀಡಿದ್ದು, ಒಂದೇ ಕುಟುಂಬಕ್ಕೆ ಟೆಂಡರ್ ನೀಡಿರುವ ದಾಖಲೆ ನ್ಯೂಸ್ 18ಗೆ ಸಿಕ್ಕಿದೆ. 33 ಪ್ಯಾಕೇಜ್ ಆಗಿ ಕಸ ವಿಲೇವಾರಿ ಟೆಂಡರ್ ನೀಡೋಕೆ BSWML ಮುಂದಾಗಿದ್ದು, ಬಹುತೇಕ ಟೆಕ್ನಿಕಲ್ ಅನುಮೋದನೆಯನ್ನ ಟೆಂಡರ್ ಪಡ್ಕೊಂಡಿದೆ. ಇದರಲ್ಲಿ 8 ಪ್ಯಾಕೇಜ್ ಅನ್ನು ಒಂದೇ ಕುಟುಂಬಕ್ಕೆ ನೀಡೋಕೆ ಪ್ಲಾನ್ ಮಾಡಿದ್ದು ಭಾರಿ ಅಕ್ರಮ ನಡೆಸಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಬಳಿಯ ಆದಿಮಾನವನ ಪಳೆಯುಳಿಕೆ ಪತ್ತೆಯಾಗಿದೆ. ತೆಕ್ಕಲಕೋಟೆ ಬಳಿಯ ಹಿರೇಅಲ್ ಹಾಗೆಯೇ ಬೂದಿದಿಬ್ಬ, ಜಕ್ಕೂರುಗುಡ್ಡ, ಹುಡೇದಗುಡ್ಡದ ಬಳಿ 3 ತಜ್ಞರ ತಂಡಗಳಿಂದ ಉತ್ಖನನ ಹಾಗೂ ಸಂಶೋಧನೆ ಮಾಡಲಾಗುತ್ತಿದೆ. ಈ ವೇಳೆ 5.5 ಅಡಿ ಉದ್ದದ ಆದಿಮಾನವನ ಆಸ್ತಿ ಪಂಜರ ಪತ್ತೆಯಾಗಿದ್ದು 5,000 ವರ್ಷಗಳ ಹಳೆಯ ಅಸ್ಥಿ ಪಂಜರ ಎನ್ನಲಾಗಿದೆ. ಇದರ ಜೊತೆಗೆ ಆದಿಮಾನವರು ಬಳಸುತ್ತಿದ್ದ ಕೆಲ ವಸ್ತುಗಳು ಕೂಡ ಪತ್ತೆಯಾಗಿದೆ. ರಾಜ್ಯದ ಕೆಎಸ್ಆರ್ಟಿಸಿ ಬಸ್ಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಕೆಟ್ಟು ನಿಲ್ತಾ ಇವೆ.
ಕೆಆರ್ಪೇಟೆ ಡಿಪೋದಲ್ಲಿ ಕೆಟ್ಟು ನಿಂತಿರುವಂತಹ ಬಸ್ಗಳ ಸಂಖ್ಯೆ ಈಗ ಹೆಚ್ಚಳ ಆಗ್ತಾ ಇದೆ. ನಿರ್ವಹಣೆ ಕೊರತೆಯಿಂದ ಎಲ್ಲೆಂದರಲ್ಲಿ ಬಸ್ ನಿಲ್ತಾ ಇದ್ದು, ಸವೆದ ರೀಬೋಲ್ಟ್ ಟೈರ್ನಲ್ಲಿ ಪ್ರಯಾಣಿಕರು ಬಸ್ನಲ್ಲಿ ಸಂಚಾರ ಮಾಡ್ತಿದ್ದಾರೆ. ಅವಧಿ ಮುಗಿದ ಬಹುತೇಕ ಹಳೆ ಬಸ್ಗಳಲ್ಲಿ ತಾಲೂಕಿನಲ್ಲಿ ಓಡಾಟ ಮಾಡಲಾಗ್ತಾ ಇದ್ದು, ಹದಗೆಟ್ಟ ರಸ್ತೆಗಳಲ್ಲಿ ಸಂಚರಿಸಿ ಬಸ್ನ ಬಿಡಿ ಭಾಗಗಳು ಅಲ್ಲಾಡ್ತಿವೆ. ಶಕ್ತಿ ಯೋಜನೆಯಿಂದಾಗಿ ಸರಿಯಾದ ಆದಾಯ ಬರದೆ ಇರೋದಕ್ಕೆ ಬಸ್ಗಳ ನಿರ್ವಹಣೆಯನ್ನ ಸಾರಿಗೆ ಇಲಾಖೆ ಕೈಬಿಡ್ತಾ ಅನ್ನುವಂತಹ ಅನುಮಾನ ಶುರುವಾಗಿದ್ದು, ಬಸ್ಗಳು ಕೆಟ್ಟು ನಿಲ್ತಾ ಇರೋದಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಜೆಡಿಎಸ್ನಿಂದ ಶಾಸಕ ಜಿಟಿ ದೇವೇಗೌಡ ದೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನನ್ನ ಮುಂದೆ ಪದೇ ಪದೇ ಜಿಟಿ ದೇವೇಗೌಡ ಹೆಸರನ್ನ ಹೇಳಬೇಡಿ. ಜಿಟಿ ದೇವೇಗೌಡರು ಕಾರ್ಯಕರ್ತರ ಜೊತೆ ಇಲ್ಲ. ಮಾಧ್ಯಮದಲ್ಲಿ ಮಾತನಾಡುವಾಗ ಸಿದ್ದರಾಮಯ್ಯ ಅವರನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಾಕಷ್ಟು ಅಭ್ಯರ್ಥಿಗಳಿದ್ದಾರೆ ಅಂತಾರೆ. ನನ್ನನ್ನು ರಾಜೀನಾಮೆ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ರಾಜೀನಾಮೆ ಕೊಡುವಂತಹ ತಪ್ಪು ನಾನು ಏನ್ ಮಾಡಿದ್ದೆ? ಜಿಟಿ ದೇವೇಗೌಡರು ಯಾವಾಗ ಯಾರನ್ನ ಮೆರೆಸ್ತಾರೋ ಗೊತ್ತಿಲ್ಲ, ಇವಾಗ ಯಾರನ್ನ ಮೆರೆಸೋಕೆ ಹೋಗ್ತಿದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ಕಾಲ ಒಂದು ನಿರ್ಧಾರ ಮಾಡ್ತಾರೆ. ಬನ್ನಿ, ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯನವರನ್ನ ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನು ಯಾವ್ಯಾವ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ, ಯಾರನ್ನ ಕೆಳಗಿಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ. ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ ಅದು? ಮಂಗಳೂರು ದಕ್ಷಿಣ ಬಿಜೆಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರ ಪತ್ನಿಯನ್ನ ಅವಹೇಳನ ಮಾಡಿದ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತ್ನಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಶರಣ್ ರಾಯ್ ಎಂಬಾತ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ. ಅಧಿವೇಶನದಲ್ಲಿ ಅರಸೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಇದೇ ವಿಚಾರವನ್ನು ತಿರುಚಿ ಜಾಲತಾಣದಲ್ಲಿ ಶರಣ್ ರಾಯ್ ಪೋಸ್ಟ್ ಹಾಕಿದ. ಸದ್ಯ ಮಹಿಳೆ ಒಬ್ಬರು ಕೊಟ್ಟ ದೂರಿನಡಿ ಆರೋಪಿ ಶರಣ್ ರಾಯ್ನ ಬಂಧಿಸಿ ಎಫ್ಐಆರ್ ಹಾಕಲಾಗಿದೆ. ಕೊನೆಗೂ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಹಾಗೂ ತಡೆಗೋಡೆ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಲಾಗ್ತಾ ಇದೆ. ಬೆಣ್ಣೆಹಳ್ಳ ಸಂತ್ರಸ್ತರ ಸಮಸ್ಯೆ ಬಗ್ಗೆ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿತ್ತು. ಇದೀಗ ನಮ್ಮೂರಲ್ಲಿ ನ್ಯೂಸ್ 18 ವರದಿ ಫಲಶ್ರುತಿಯಾಗಿದ್ದು, ಬೆಣ್ಣೆಹಳ್ಳ ಸಂತ್ರಸ್ತರಿಗೆ ಶಾಶ್ವತ ಯೋಜನೆ ರೂಪಿಸಲಾಗಿದೆ. ಇವತ್ತು 350 ಕೋಟಿ ವೆಚ್ಚದ ಈ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ಮಾಡ್ತಾರೆ. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದ್ದು, ಸಚಿವ ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಇವತ್ತಿನಿಂದ 2 ದಿನಗಳ ಕಾಲ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ಪ್ರಸನ್ನಾನಂದಪುರಿ ನೇತೃತ್ವದಲ್ಲಿ ಜಾತ್ರೆ ನಡೀತಾ ಇದೆ. ಜಾತ್ರೆ ಪ್ರಯುಕ್ತ ಸಾಮೂಹಿಕ ವಿವಾಹ ಮಹೋತ್ಸವ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಬಿ ಸೋಮಣ್ಣ, ಶಾಸಕ ಬಿಟಿ ಹರೀಶ್, ಬಸವರಾಜ್ ದದ್ದಲ್, ಶಾಸಕಿ ಅನ್ನಪೂರ್ಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಮ್ಮು ಕಾಶ್ಮೀರದ ಚೆನಾಬ್ ನದಿಗೆ ಅಡ್ಡಲಾಗಿ 5,129 ಕೋಟಿ ರೂಪಾಯಿಗಳ ಮೆಗಾ ಸಾವಲ್ಕೋಟ್ ಜಲವಿದ್ಯುತ್ ಯೋಜನೆಯ ಕೆಲಸವನ್ನು ಮೋದಿ ಸರ್ಕಾರ ಆರಂಭಿಸಿದೆ. ಸಿಂಧು ಜಲ ಒಪ್ಪಂದವನ್ನು ರದ್ದುಪಡಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಿಂದ ಹಸಿರು ನಿಶಾನೆ ಪಡೆದ ಮೊದಲ ಯೋಜನೆಯಾಗಿದೆ. ಜಮ್ಮು ಕಾಶ್ಮೀರದ ಉಧಂಪುರ ಮತ್ತು ರಾಂಬನ್ ಜಿಲ್ಲೆಗಳಲ್ಲಿ ಯೋಜನೆ ನಿರ್ಮಿಸೋಕೆ ರಾಷ್ಟ್ರೀಯ ಜಲವಿದ್ಯುತ್ ನಿಗಮ ಲಿಮಿಟೆಡ್ ಕಂಪನಿ ಮುಂದಾಗಿದೆ. ಮೊದಲ ಹಂತದಲ್ಲಿ 1,406 ಮೆಗಾವ್ಯಾಟ್ ಯೋಜನೆ ಮತ್ತು ಎರಡನೇ ಹಂತದಲ್ಲಿ 450 ಮೆಗಾವ್ಯಾಟ್ ಯೋಜನೆಯು ಕಾರ್ಯರೂಪಕ್ಕೆ ಬರಲಿದೆ. ಆರ್ಎಸ್ಎಸ್ 100 ವರ್ಷಗಳ ಸಂಭ್ರಮಾಚರಣೆ ಹಿನ್ನೆಲೆ ಮುಂಬೈನಲ್ಲಿ ಅದ್ಧೂರಿ ವ್ಯಾಖ್ಯಾನಮಾಲಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಾಲಿವುಡ್ ನಟರಾದ ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್, ರಣಬೀರ್ ಕಪೂರ್ ಸೇರಿದಂತೆ ಬಾಲಿವುಡ್ ತಾರಾಗಣವೇ ಹಾಜರಾಗಿದೆ. ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷ ಕುಮಾರ್ ಮಂಗಲಂ ಬಿರ್ಲಾ ಮತ್ತು ಅವರ ಪುತ್ರಿ ಅನನ್ಯಾ ಬಿರ್ಲಾ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.